ಆಲ್ಮೋಸ್ಟ್ 6 ಅವಾರ್ಡ್ನ ಪಡ್ಕೊಂಡಿದ್ದೀನಿ. ಕರ್ನಾಟಕದಿಂದ ಬೆಸ್ಟ್ ಮೆಂಟೋರ್ ಅವಾರ್ಡ್ ಪಡ್ಕೊಂಡಿದ್ದೀನಿ. ಆಮೇಲೆ ಟಾಪ್ 10 ಅಚೀವರ್ ಅವಾರ್ಡ್ ಪಡ್ಕೊಂಡಿದ್ದೀನಿ. ಸೂಪರ್ ಸ್ಟಾರ್ ಅಚೀವರ್ ಅವಾರ್ಡ್ ಪಡ್ಕೊಂಡಿದ್ದೀನಿ. ಮೆಗಾ ಸ್ಟಾರ್ ಅಚೀವರ್. ನಮಸ್ಕಾರ ಎಲ್ರಿಗೂ. ಸಾಕಷ್ಟು ಜನ ನಂಗೆ ಮೆಸೇಜಸ್ ಮಾಡ್ತಾ ಇದ್ದೀರಾ. ವಾಟ್ಸ್ಆ್ಯಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ಮೆಸೇಜಸ್ ಮಾಡ್ತಾ ಇದ್ದೀರಾ. ಮೇಡಮ್ ನೀವೇನು ವರ್ಕ್ ಮಾಡ್ತಾ ಇರೋದು ನಮಗೂ ಕೂಡ ಹೇಳ್ಕೊಡಿ, ನಾವು ವರ್ಕ್ ಮಾಡಬೇಕು, ಡಿಜಿಟಲ್ ಸ್ಕಿಲ್ಸ್ ನಾವು ಕೂಡ ಕಲಿಬೇಕು, ಕನ್ನಡದಲ್ಲಿ ಕಲಿಸ್ಕೊಡ್ತೀರಾ. ಸಾಕಷ್ಟು ಕ್ವಶನ್ಸ್ ನಿಮಗೆ ಬರ್ತಾನೆ ಇದೆ, ನನಗೆ ಗೊತ್ತಿದೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಏನು ವರ್ಕ್ ಇರುತ್ತೆ, ಕಂಪ್ನಿ ಹೆಸರೇನು, ಯಾರೆಲ್ಲ ವರ್ಕ್ ಮಾಡ್ಬೋದು, ಲೀಗಲ್ ಇದೆಯೋ ಇಲ್ವೋ, ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನನ್ನ ಇಂಟ್ರಡಕ್ಷನ್. ನನ್ನ ಹೆಸರು ಪ್ರೀತಿ. ನಾನು ಕರ್ನಾಟಕದಿಂದ ಕನ್ನಡತಿ ಅಂತ ಹೇಳೋಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ಕರ್ನಾಟಕದಿಂದ ನಂಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳು ಕೂಡ ಇದ್ದಾರೆ. ದೆಂಟು ನಾನು ಇಲ್ಲಿ ಈ ಕಂಪ್ನಿಯಲ್ಲಿ 3 ವರ್ಷದಿಂದ ಮನೆಯಿಂದಾನೇ ಕೂತ್ಕೊಂಡು ನನ್ನ ಸ್ಮಾರ್ಟ್ಫೋನ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮೊದಲನೇ ಕ್ವಶನ್ ಏನಿರುತ್ತೆ, ಮೇಡಮ್ ಇದು ಲೀಗಲ್ ಇದೆಯಾ, ನಾವು ವರ್ಕ್ ಮಾಡ್ಬೋದಾ? ಇದು 100% ಲೀಗಲ್ ಇದೆ. ನಮ್ಮ ಕಂಪ್ನಿ MCA ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, MCA ಅಂಡರ್ ರಿಜಿಸ್ಟರ್ ಆಗಿದೆ. ನೀವು ಕೂಡ ಗೂಗಲಲ್ಲಿ ಚೆಕ್ ಮಾಡ್ಬೋದು ಹೇಗೆ ರಿಜಿಸ್ಟರ್ ಆಗಿದೆಯೋ ಇಲ್ವೋ, ಕರೆಕ್ಟಾಗಿ ಹೇಳ್ತಾ ಇದ್ದಾರಾ ಅಂತ. ಸೊ ಹೇಗೆ ಚೆಕ್ ಮಾಡಬೇಕು ಅಂತ ಇಲ್ಲಿ ವಿಡಿಯೋ ಕೂಡ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ನೋಡ್ಬೋದು, ನೀವು ಗೂಗಲ್ಗೆ ಬನ್ನಿ, ಇಲ್ಲಿ mca.gov.in ಅಂತ ಟೈಪ್ ಮಾಡಿ. mca.gov.in. ಸೊ ಈ ಮೊದಲನೇ ವೆಬ್ಸೈಟ್ಗೆ ಹೋಗಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಕೆಳಗಡೆ ಇದು ರಿಜಿಸ್ಟರ್ ಆಗಿದೆ. ಸೊ ಇಲ್ಲಿ ಎಲ್ಲಿ ಚೆಕ್ ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ. ಇಲ್ಲಿ ನೀವು ನೋಡ್ಬೋದು, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಅಪ್ರೂವಲ್ ಕೂಡ ಪಡ್ಕೊಂಡಿದೆ mca.gov.in ಅಲ್ಲಿ ಇರೋ ಎಲ್ಲ ಕಂಪ್ನೀಸ್ಗೂ. ಸೊ ನೀವು ನೋಡ್ಬೋದು ಇಲ್ಲಿ MCA ಸರ್ವಿಸಸ್ ಗೋ. MCA ಸರ್ವಿಸಸ್ ಅಲ್ಲಿ ಮೊದಲನೇ ಆಪ್ಷನ್ ಮಾಸ್ಟರ್ ಡೇಟಾಗೆ ಹೋಗಿ ಮಾಸ್ಟರ್ ಡೇಟಾ ಸರ್ವಿಸಸ್, ಅಲ್ಲೂ ಕೂಡ ಮೊದಲನೇ ಆಪ್ಷನ್ ಹೋಗಿ ಇಲ್ಲಿ ಕಂಪನಿಯ ನೇಮ್ ಟೈಪ್ ಮಾಡೋಕ್ಕಿರುತ್ತೆ. ಇಲ್ಲಿ ಟೈಪ್ ಮಾಡಿ ಬಿಸ್ ಗುರುಕುಲ್ ಅಂತ. BIZGURUKUL ಬಿಸ್ ಗುರುಕುಲ್ ಅಂತ ಟೈಪ್ ಮಾಡಿ ಇಲ್ಲಿ ಸರ್ಚ್ ಬಾರ್ ಮೇಲೆ ಹಿಟ್ ಮಾಡಿ. ಓಕೆ, ಸೊ ಇವಾಗ ನೀವು ನೋಡ್ಬೋದು ರಿಸಲ್ಟ್ಸ್ ನಿಮ್ಮ ಮುಂದೆನೇ ಇದೆ. ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್, ನಮ್ಮ ಕಂಪನಿಯ ನೇಮ್ ಬಿಸ್ ಗುರುಕುಲ್. CIN ನಂಬರ್ ಕೂಡ ನಿಮಗೆ ವೆರಿ ಕ್ಲಿಯರ್ಲಿ ಕಾಣುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಕಂಪನಿ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್, ತುಂಬಾನೇ ಪ್ರೆಸ್ಟೀಜಿಯಸ್ ಆದ ಅವಾರ್ಡ್ ಇದು. ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಪಡ್ಕೊಂಡಿದೆ. ಅದು ಕೂಡ ಪದ್ಮಶ್ರೀ ಅವಾರ್ಡಿ ಆದ ಡಾಕ್ಟರ್ ಬತ್ರಾ ಅವ್ರ ಕಡೆಯಿಂದ ಈ ಅವಾರ್ಡ್ ನ. ರೋಹಿತ್, he is a co-founder of Biz Gurukul Private Limited. He is an expert in public speaking, sales, marketing and entrepreneurship. Biz Gurukul is an ethics having a different platforms for the people for their benefit. So congratulations to Mr. Rohit Kumar ji. Please be on the dais. इन्हें हम सम्मानित कर रहे हैं भारतीय उद्योग रत्न पुरस्कार से. ನಮ್ಮ ಕಂಪನಿ ಟಾಪ್ 1 ಫ್ರೀಲಾನ್ಸರ್ ಕಂಪನಿ ಅಂತ ಅವಾರ್ಡ್ ಕೂಡ ತಗೊಂಡಿದೆ. ಇಂಡಿಯಾದಲ್ಲಿ ಟಾಪ್ 1 ಫ್ರೀಲಾನ್ಸರ್ ಕಂಪನಿ. ಮತ್ತೆ ಅಷ್ಟೇ ಅಲ್ಲದೆ ಇವಾಗ 184 ಕಂಟ್ರೀಸ್ ವರ್ಲ್ಡ್ ವೈಡ್, ಗ್ಲೋಬಲಿ ನಮ್ಮ ಕಂಪ್ನಿ ಎಲ್ಲ ಕಂಟ್ರೀಸಲ್ಲೂ ವರ್ಕ್ ನಡೀತಾ ಇದೆ. ಸೊ ಇಷ್ಟೆಲ್ಲ ನಿಮಗೆ ಗೊತ್ತಿರುತ್ತೆ. ನೀವು ಫಾರಿನ್ ಟ್ರಿಪ್ಸ್ಗೆ ಹೋಗಿದ್ರೆ, ಇಲ್ಲ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ ಯಾರು ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬರೀ ಒಂದು ಟ್ರಿಪ್ಗೆ ಹೋಗಿ ಬರೋಕ್ಕೆ, ಒಂದು ಇಮಿಗ್ರೇಷನ್ಗೆ ಎಷ್ಟೊಂದೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಸೊ ಅಂಥದ್ರಲ್ಲಿ ನಮ್ಮ ಕಂಪ್ನಿ 184 ಕಂಟ್ರೀಸಲ್ಲಿ ವರ್ಕ್ ಮಾಡ್ತಿದೆ ಅಂದರೆ ನೀವೇ ತಿಳ್ಕೊಳ್ಳಿ, ಇದು ಫೇಕ್ ಆಗೋಕ್ಕೆ ಸಾಧ್ಯನಾ? 100% ಇಲ್ಲ. ಇಷ್ಟು ಇನ್ಫಾರ್ಮೇಶನ್ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೂ ಕೂಡ ಬರುತ್ತೆ. 100% ಸೇಫ್ ಇದೆ. ಅಷ್ಟೇ ಅಲ್ಲದೆ ನೀವು ಕಂಪ್ನಿ ಕಡೆಯಿಂದ ಏನೆಲ್ಲ ಇನ್ಕಮ್ನ ಪಡ್ಕೋತೀರಾ ಅದರಲ್ಲಿ 2% ಟ್ಯಾಕ್ಸ್, 2% TDS ನಾವು ಪೇ ಮಾಡ್ಕೊಂಡೇ ನಮ್ಮ ಇನ್ಕಮ್ನ ಪಡ್ಕೋತೀವಿ. ಸೊ 2% ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಅದರಲ್ಲೂ ಕೂಡ ಗೊತ್ತಾಗುತ್ತೆ ಇದು ಯಾವುದೇ ಥರದ ಬ್ಲ್ಯಾಕ್ ಮನಿ ಅಲ್ಲ. ಇದು 100% ಸೇಫ್ ಇದೆ. ಲೀಗಲ್ ಇದ್ರೆ ಮಾತ್ರ ನಾವು ಟ್ಯಾಕ್ಸ್ ಕಟ್ಟಕ್ಕೆ ಸಾಧ್ಯ. ಹೆಸರೇನು? ನಮ್ಮ ಕಂಪನಿಯ ಹೆಸರು ಬಂದು ಬಿಸ್ ಗುರುಕುಲ್. ಬಿಸ್ ಗುರುಕುಲ್ ಒಂದು ಎಜುಕೇಶನಲ್ ಎಡ್ಟೆಕ್ ಪ್ಲಾಟ್ಫಾರ್ಮ್. ನೀವು ಇಲ್ಲಿ ಆನ್ಲೈನ್ ಅಲ್ಲಿ ಸ್ಕಿಲ್ಸ್ ನ ಕಲ್ತ್ಕೊಂಡು ವರ್ಕ್ ಮಾಡ್ತೀರಾ. ನಮ್ಮ ಕಂಪನಿಯಲ್ಲೇ ವರ್ಕ್ ಇರುತ್ತೆ. ಸ್ಕಿಲ್ಸ್ ಮಾತ್ರ ಕಲಿತೀವಾ? ನೋ, ಸ್ಕಿಲ್ಸ್ ಮಾತ್ರ ಕಲಿಯೋದಿಲ್ಲ. ಸ್ಕಿಲ್ಸ್ ನ ಕಲಿತೀರಾ, ಆ ಸ್ಕಿಲ್ಸ್ ನ ಹೇಗೆ ಮಾನಿಟೈಸ್ ಮಾಡ್ಕೋಬೇಕು ಅಂತ ಕಲಿತೀರಾ. ಹಾಗೆ ನಿಮಗೆ ಆಪರ್ಚುನಿಟೀಸ್ ಕೂಡ ನಮ್ಮ ಕಂಪನಿ ಕಡೆಯಿಂದ 100% ಅವೈಲೇಬಲ್ ಇರುತ್ತೆ. ನಿಮಗೆ ಗೊತ್ತಾಯ್ತು, ಕಂಪನಿ ಬಗ್ಗೆ ಗೊತ್ತಾಯ್ತು, ನನ್ನ ಬಗ್ಗೆ ಗೊತ್ತಾಯ್ತು. ಸೊ ಬರೋಣ, ನಾನು ಏನೆಲ್ಲ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ, ಕಂಪ್ನಿಲಿ ಏನೆಲ್ಲ ಅಚೀವ್ಮೆಂಟ್ಸ್ ಪಡ್ಕೊಂಡಿದ್ದೀನಿ, ನಾನು ರೈಟ್ ಪರ್ಸನ್, ನೀವು ನನ್ನ ಹತ್ರ ಕಲಿಬೋದಾ, ಎಲ್ಲಾನು ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಕಂಪ್ನಿ ಕಡೆಯಿಂದ ತುಂಬಾನೇ ಅವಾರ್ಡ್ಸ್ ಬಂದಿದೆ. ನೀವು ಇಲ್ಲಿ ನೋಡ್ಬೋದು, ಸಾಕಷ್ಟು ಅವಾರ್ಡ್ಸ್ನ ನಾನು ಪಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 6 ಅವಾರ್ಡ್ನ ಪಡ್ಕೊಂಡಿದ್ದೀನಿ. ಕರ್ನಾಟಕದಿಂದ ಬೆಸ್ಟ್ ಮೆಂಟೋರ್ ಅವಾರ್ಡ್ ಪಡ್ಕೊಂಡಿದ್ದೀನಿ. ಆಮೇಲೆ ಟಾಪ್ 10 ಅಚೀವರ್ ಅವಾರ್ಡ್ ಪಡ್ಕೊಂಡಿದ್ದೀನಿ. ಸೂಪರ್ ಸ್ಟಾರ್ ಅಚೀವರ್ ಅವಾರ್ಡ್ ಪಡ್ಕೊಂಡಿದ್ದೀನಿ. ಮೆಗಾ ಸ್ಟಾರ್ ಅಚೀವರ್ ಅವಾರ್ಡ್ ಪಡ್ಕೊಂಡಿದ್ದೀನಿ. ಆ್ಯಂಡ್ ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ದು ಅವಾರ್ಡ್ಸ್ ಕೂಡ ಬಂದಿದೆ. ಸೊ ಇದು ನನ್ನ ಪ್ರೊಫೆಷನಲ್ ಅಚೀವ್ಮೆಂಟ್ಸ್ ಬಗ್ಗೆ ಆಯಿತು. ಪರ್ಸನಲ್ ಅಚೀವ್ಮೆಂಟ್ಸ್ ಕೂಡ ಸಾಕಷ್ಟಿದೆ. ಒಂದು ಹೆಣ್ಮಗು ಆಗಿ ನನಗೆ ಯಾವಾಗಲೂ ಆಸೆ ಇತ್ತು ದಟ್ ಗಂಡನ ಮನೇನು ನಮ್ಮ ಮನೆ ಅಲ್ಲ ಅಂತಂತಾರೆ, ತಾಯಿ ಮನೇನು ನಮ್ಮ ಮನೆ ಅಲ್ಲ ಅಂತಂತಾರೆ, ತವ್ರ ಮನೇಲಿ ಅಂತಾರೆ
ಹೊರಗಿನವರು ಅಂತ ಅಂತಾರೆ, ಗಂಡನ ಮನೇಲೂ ಹೊರಗಿನವರು ಅಂತಾರೆ. ಸೊ ಅದೊಂದು ಕ್ವಶನ್ ಯಾವಾಗಲೂ ಕಾಡ್ತಿತ್ತು ನನಗಿತ್ತು. ನಮ್ಮದೇ ಆದ ಒಂದು ಮನೆ ಕಟ್ಟಬೇಕು, ಮಕ್ಕಳನ್ನ ನೋಡಬೇಕು, ನನ್ನ ಖರ್ಚುಗಳು ನಾನೇ ನಿಭಾಯಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಮ್ಮದೇ ಆದ ಒಂದು ಮನೆ ಕಟ್ಟಬೇಕು. ಸೊ ಈ ಬಿಸ್ ಗುರುಕುಲಲ್ಲಿ ನಾನು ಆಲ್ ಟೈಮ್ ಅರ್ನಿಂಗ್ಸು 2.5 ವರ್ಷದಲ್ಲಿ ಆಲ್ಮೋಸ್ಟ್ 88 lakhsಗೂ ಹೆಚ್ಚಾಗಿ ಅರ್ನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲೈವ್ ಪ್ರೂಫ್ ಕೂಡ ಹಾಕಿದ್ದೀನಿ. ಸೊ ಇದು ಯಾವುದೇ ಥರದ ಸ್ಕ್ರೀನ್ಶಾಟ್ ಎಲ್ಲ ಪೇಜ್ ನಿಮಗೆ ರಿಫ್ರೆಶ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ಕಾಪಿ ಪೇಸ್ಟ್ ಕೂಡ ಆಗ್ತಾ ಇದೆ. ಸೊ ಎಸ್, ಇದರಲ್ಲಿ ನಾನು ನೀವು ನೋಡ್ಬೋದು ಮನೆ ಕಟ್ಸ್ತಾ ಇರೋದು, ನನ್ನ ಮಕ್ಕಳಿಗೆ ಗೋಲ್ಡ್ ಆಗಲಿ, ಕಾಲೇಜ್ ಫೀಸ್ ಆಗಲಿ, ಮತ್ತೊಂದು ಪ್ರತಿಯೊಂದು ಮಾಡ್ತಾ ಇರೋದು. ಸೊ ಓಕೆ, ನಿಮ್ಮ ಕ್ವಶನ್ ಇರುತ್ತೆ, ಮೇಡಮ್ ನೀವಿಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಅರ್ನಿಂಗ್ಸ್ನ ಮಾಡಿದ್ದೀರಾ ಅಂತ. ನಾನಿಲ್ಲಿ ಕಳೆದ 2.5 ವರ್ಷದಿಂದ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ 2 months ಮೇಲೆ 2 years ಮೇಲೆ 8 months ಆಗಿದೆ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಅಲ್ಲದೆ ನಾನು 88 lakhs rupees ಕಂಪ್ಲೀಟ್ ಮಾಡಿದ್ದೀನಿ ಮನೆಯಲ್ಲೇ ಕೂತ್ಕೊಂಡು, ಕೇವಲ ನನ್ನ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು. ನಾನು ವರ್ಕ್ ಮಾಡೋದು ದಿನಕ್ಕೆ 2 to 3 hours ವರ್ಕ್ ಮಾಡ್ತೀನಿ. ಆ 2 to 3 hours ಯೂಸ್ ಮಾಡಿಕೊಂಡು ನಾನು 88 lakh rupees ವರ್ಕು ಜನರೇಟ್ ಮಾಡಿದ್ದೀನಿ. ನಾನು ಒಬ್ಬಳೇ ವರ್ಕ್ ಮಾಡ್ತಿಲ್ಲ, ನನ್ನ ಅಂಡರ್ 4,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಟ್ರೈನ್ ಮಾಡಿ ಅವರೆಲ್ಲ ತುಂಬ ಒಳ್ಳೆ ರಿಸಲ್ಟ್ಸ್ನ ಪಡ್ಕೊಂಡಿದ್ದಾರೆ. ಸೊ ನಿಮ್ಮ ಕ್ವಶನ್ಸ್ ಇರುತ್ತೆ, ಮೇಡಮ್ ನನಗೆ ಇಂಗ್ಲೀಷ್ ಬರಲ್ಲ, ನಾನು ವರ್ಕ್ ಮಾಡ್ಬೋದಾ, ಇಲ್ಲ ನಿಜವಾಗ್ಲೂ ನನ್ನ ಕೈಯಲ್ಲಿ ಕಲಿಯೋಕ್ಕಾಗುತ್ತಾ ಅಂತ. ಸೊ ನಿಮಗೆ ಇಂಗ್ಲೀಷ್ ಬರಲೇಬೇಕು ಅಂತ ಏನಿಲ್ಲ, ನೀವು ಕನ್ನಡದಲ್ಲೂ ಕಲಿತು ಕನ್ನಡದಲ್ಲೂ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಕೆಲವೊಂದು ನನ್ನ ಸ್ಟೂಡೆಂಟ್ಸ್ ರಿಸಲ್ಟ್ಸ್ನ ಹಾಕಿರ್ತೀನಿ. ಸೊ ನಾನು ಹೇಳೋದಕ್ಕಿಂತ ನನಗನ್ಸುತ್ತೆ ಅವರೇ ಹೇಳಿದ್ರೆ, ಅವರ ಬಾಯಲ್ಲೇ ನೀವು ಕೇಳಿದ್ರೆ ನಿಮ್ಗೆ ಪ್ರತಿಯೊಂದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಹೇಗೆ ನಾನು ಕನ್ನಡ ಟ್ರೈನಿಂಗ್ಸ್ನ ತಗೋತೀನಿ, ಹೇಗೆ ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ, ವರ್ಕ್ ಮಾಡ್ಬೋದಾ, ಇನ್ಕಮ್ ಪಡ್ಕೋತಾ ಇದ್ದಾರಾ, ಏನೆಲ್ಲ ವರ್ಕ್ ಇರುತ್ತೆ. ಸೊ ನನ್ನ ಸ್ಟೂಡೆಂಟ್ಸ್ ಬಾಯಲ್ಲೇ ನೀವು ಕೇಳ್ಬೋದು. ಹಾಯ್ ಪ್ರೀತಿ, ಆ್ಯಸ್ ಆಲ್ವೇಸ್ ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ ಏನೇ ಅಚೀವ್ಮೆಂಟ್ ಮಾಡಿದ್ರು, ಯು ಆರ್ ದ ಫಸ್ಟ್ ಪರ್ಸನ್ ಐ ವುಡ್ ಲೈಕ್ ಟು ಶೇರ್ ಆ್ಯಂಡ್ ಥ್ಯಾಂಕ್. ಯಾಕೆಂದರೆ XYZ ರೀಸನಿಂದ ಮನೇಲೇ ಉಳಿಯುವಂಥ ಕಾರಣ, ಮಗು ನೋಡ್ಕೋಬೇಕು, ಮನೆ ಮ್ಯಾನೇಜ್ ಮಾಡಬೇಕು, ಇನ್ನು ಒಂದೊಂದು ರೂಪಾಯಿಗೂ ಒಬ್ಬರನ್ನ ಬೇಡುವಂಥ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಕೊರಗ್ತಿದ್ದಿದ್ದು ನನಗೆ. ನಿಮ್ಮ ಪ್ರೊಫೈಲಿಂದ ನನಗೆ ಈ ಪ್ಲ್ಯಾಟ್ಫಾರ್ಮ್ ಪರಿಚಯ ಆಗಿ ಆ್ಯಂಡ್ A to Z ನಿಮ್ಮ ಗೈಡೆನ್ಸ್ ಮೂಲಕ ನಾನಿವತ್ತು ಇಷ್ಟು ಮಟ್ಟಿಗೆ ಮೇಲೆ ಬಂದಿದ್ದೀನಿ. ಆ್ಯಂಡ್ ಕಂಪನಿ ಅನೌನ್ಸ್ ಮಾಡಿದ್ದಾರೆ ಈಗ, ಐ ಆಮ್ ಸೆಲೆಕ್ಟೆಡ್ ಫಾರ್ ಬಿಸ್ ಗುರುಕುಲ್ ಲೈಟ್ ಫ್ಲೈ ವಿತ್ ಬಿಸ್ ಗುರುಕುಲ್ ಅಂತ. ಸೊ ಈಗ ಅಪ್ಡೇಟ್ ನೋಡಿದೆ. ಸೊ ಐ ವಾಂಟೆಡ್ ಟು ಥ್ಯಾಂಕ್ ಯು ಫಸ್ಟ್. ಆ್ಯಂಡ್ ಗೊತ್ತಿಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ನಿಮಗೆ ಮನಸ್ಫೂರ್ತಿಯಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ಈಕ್ವಲಿ ನನ್ನ ಶ್ರಮನೂ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಪ್ರತಿಯೊಂದಕ್ಕೂ ನಿಮ್ಮ ಗೈಡೆನ್ಸ್ ಮುಖಾಂತರ ನಾನು ಕಲಿತು ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಹೆಮ್ಮೆ ಆಗುತ್ತೆ. ನನ್ನ ಬಗ್ಗೆ ಬೆರೆ ತೋರಿಸಿ ಮಾತಾಡಿದವರೆಲ್ಲ ಯಾವಾಗಲೂ ಮಗು ಅಂತಿರ್ತಾಳೆ, ಇವಳಿನಷ್ಟೇ ಮನೇಲೇ ಉಳಿದ್ಬಿಟ್ಲು ಅಂದವ್ರಿಗೆಲ್ಲ ನಿಜವಾಗ್ಲೂ ನಾನು ತಿರುಗಿಸಿ ಉತ್ತರ ಕೊಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಐ ಫೀಲ್ ರಿಯಲಿ ಪ್ರೌಡ್, ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ಪ್ರೀತಿ, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಕಾಲ್ ಮಾಡಿ ಮಾತಾಡ್ತೀನಿ. ಬಾಯ್. ನಾನು ಬೇರೆ ಕಡೆ ಜಾಯ್ನ್ ಆಗಿ ಅಲ್ಲಿ ಚೆನ್ನಾಗಿ ಮಾಡಿಲ್ಲ, ನಮ್ಗೆ ವರ್ಕ್ ಏನು ಹೇಳ್ಕೊಡ್ಲಿಲ್ಲ. ಆಮೇಲೆ ನಿಮ್ಮ ಹತ್ರ ಜಾಯ್ನ್ ಆಗಿದ್ದೀನಿ. ನಾನು ಬೇರೆಯವ್ರ ಹತ್ರ ಸಾಲ ಒಡವೆ ನಾಡಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ. ನನ್ನ ಪಾಪುಗೆ ನಾನು ಇವಾಗ ನೋಡ್ಕೊತಾ ಇರೋದು. ಏನಂತಾರೆ ನಿಮ್ಮ ಮನೇಲಿ ಎಲ್ಲರೂ ಏನಂತಾರೆ ಇವಾಗ? ಬೇಬಿ ಕೂಡ ಇದೆ ನನಗೆ. ಎಷ್ಟು ತಿಂಗಳು ಬೇಬಿ? ಸಪೋರ್ಟ್ ಮಾಡ್ತಿದ್ದಾರೆ ಮ್ಯಾಮ್, ತುಂಬಾ ಚೆನ್ನಾಗಿದೆ ಮಾಡು ಅಂತ ಹೇಳ್ತಿದ್ದಾರೆ. ನಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. 2 months ಬೇಬಿ ಇಟ್ಕೊಂಡು ಮಾಡ್ತಾ ಇದ್ದೀರಾ ನೀವು? ವೆರಿ ಗುಡ್, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಸೊ ಈಗ ಕಷ್ಟ ಏನೂ ಆಗ್ತಿಲ್ವಾ ನಿಮಗೆ ಮಗು ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ? ನೋ ಮ್ಯಾಮ್, ಏನು ಕಷ್ಟ ಆಗ್ತಿಲ್ಲ ಮ್ಯಾಮ್. ಸೊ ನಮ್ಮ ಪ್ಲಾಟ್ಫಾರ್ಮ್ ಟೈಮ್ ಫ್ಲೆಕ್ಸಿಬಿಲಿಟಿ ಹಾಗೆ ಇದೆ ಅಲ್ವಾ? ಯಾವಾಗ ಬೇಕಾದ್ರೂ ಲೈಕ್ ಮಗು ಮಲ್ಕೊಂಡಾಗೆಲ್ಲ ಮಾಡ್ತಾ ಇದ್ದೀರಾ, ಇಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಇಲ್ಲ ಮ್ಯಾಮ್, ಮಗು ಮಲ್ಕೊಂಡಿರ್ತಾನೆ, ಅವನೇನ ಅಷ್ಟ ಮಾಡಲ್ಲ. ಸೊ ಅಮ್ಮನ ನೋಡ್ಕೊತಾರೆ, ಅದರಿಂದ ಕಂಫರ್ಟಬಲ್ ಮ್ಯಾಮ್, ಮಾಡ್ಬೋದು. ಓಕೆ, ಈಗ ಮನೇಲೆಲ್ಲ ಏನಂತ ಇದಾರೆ, ಲೈಕ್ ನೀವು ಅರ್ನಿಂಗ್ಸ್ ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ 1.25 ತಿಂಗಳಲ್ಲೇ ನೀವು 1 ಲಕ್ಷಕ್ಕೂ ಹೆಚ್ಚು ಅರ್ನಿಂಗ್ಸ್ ಮಾಡಿದೀರಾ. ಸೊ ಮನೇಲೆಲ್ಲ ಏನಂತ ಇದಾರೆ ಇವಾಗ? ಚೆನ್ನಾಗಿದೆ ಮಾಡು, ಏನು ಭಯ ಪಡ್ಬೇಡ, ಈಗ ಒಳ್ಳೆ ಗೈಡ್ ಸಿಕ್ಕಿದ್ದಾರೆ ಅಂತ ಹೇಳ್ತಿದಾರೆ. ನಮ್ಮ ಪಾಪು ತುಂಬಾ ಹೆಲ್ಪ್ ಆಗ್ತಿದೆ ಮ್ಯಾಮ್. ಸೊ ಮನೆಗೂ ಕೂಡ ತುಂಬಾ ಹೆಲ್ಪ್ ಆಗ್ತಿದೆ. ಈ ಅಮೌಂಟ್ ಇಂದ 1 lakh ಅರ್ನಿಂಗ್ಸ್ ಮಾಡಿದೀನಿ, ತುಂಬಾ ಖುಷಿ ಆಗ್ತಿದೆ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ ಗೈಡ್ಲೈನ್ಸ್ ಇಂದ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ಲ ಆಟ ಆಡ್ತಿದ್ದೆ ಮ್ಯಾಮ್, ತೋರಿಸ್ತೀನಿ. ಇಷ್ಟು ಚಿಕ್ಕ ಮಗು ಇಟ್ಕೊಂಡು ಮಾಡ್ತಾ ಇದ್ದೀರಾ? ಓಕೆ, ಹಾಗಿದ್ರೆ ಟೇಕ್ ಕೇರ್. ನಿಮ್ಮ ಗೈಡ್ಲೈನ್ಸ್ ಇಂದ ನಮಗೆ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡಕ್ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು. ಇಷ್ಟು ನಿಮ್ಗೆ ಹೆಲ್ಪ್ ಆಗಿದೆಯಲ್ಲ, ಅಷ್ಟು ಸಾಕು. ಸೊ ಸ್ಟೂಡೆಂಟ್ಸ್ ರಿಸಲ್ಟ್ಸ್ನ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವು ಕೂಡ ವರ್ಕ್ ಮಾಡ್ಬೋದು ಅಂತ. ನಿಮ್ಮ ಮೇಜರ್ ಕ್ವಶನ್ ನೆಕ್ಸ್ಟು, ನಾವಿಲ್ಲಿ ಪೇ ಮಾಡಬೇಕಾ? ಎಸ್, ಡೆಫಿನೆಟ್ಲಿ 100% ನೀವಿಲ್ಲಿ ಪೇ ಮಾಡಲೇಬೇಕು. ಬಿಕಾಸ್ ಈ ಪ್ರಪಂಚದಲ್ಲಿ ಯಾವುದೂ ಎಲ್ಲೂ ಫ್ರೀಯಾಗಿ ಬರೋದಿಲ್ಲ.
ಸೊ ನೀವು ಒಂದು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀರಾ, ನೀವು ಪೇ ಮಾಡ್ತೀರಾ. ನೀವು ಒಂದು ಬ್ಯೂಟಿಷಿಯನ್ ಕ್ಲಾಸ್ಗೆ ಹೋಗ್ತೀರಾ, ನೀವು ಪೇ ಮಾಡ್ತೀರಾ. ಸಿಂಪಲ್ ಆದ ಒಂದು ಟೈಲರಿಂಗ್ ಕ್ಲಾಸ್ ಇಲ್ಲ ಟೈಪ್ ರೈಟಿಂಗ್ ಕ್ಲಾಸ್ ಯಾವುದಕ್ಕೆ ಹೋದ್ರೂ ನಾವು ಪೇ ಮಾಡೇ ಕಲಿತೀವಿ ಅಲ್ವಾ. ಸೊ ಹಾಗೆ ಡಿಜಿಟಲ್ ಸ್ಕಿಲ್ಸ್ನ ಕಲಿಬೇಕು ಅಂದರೆ ನೀವು ಇಲ್ಲಿ ಪೇ ಮಾಡೇ ಕಲಿಬೇಕು. ಈ ಡಿಜಿಟಲ್ ಸ್ಕಿಲ್ಸ್ನ ನೀವು ಹೊರಗಡೆ ಅಕಾಡೆಮಿಗಳಲ್ಲಿ ಕಲಿತಿದ್ದೆ ಆದರೆ ಡೆಫಿನೆಟ್ಲಿ ನೀವು 2-2.5 ಲಕ್ಷ ಪೇ ಮಾಡಬೇಕಾಗುತ್ತೆ. ಸೊ ನಾವು 2.5 ಲಕ್ಷ ಪೇ ಮಾಡಬೇಕಾ ಮೇಡಮ್ ಅಂತ ಹೆದರ್ಕೋಬೇಡಿ. ನಮ್ಮ ಕಂಪ್ನಿ 100% ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಹೇಗೆ ಪ್ರೈಸಸ್ ತುಂಬಾನೇ ಕಮ್ಮಿ ಇರುತ್ತೆ, ನಮ್ಮ ಕಂಪ್ನಿಯಲ್ಲೂ ಪ್ರೈಸಸ್ ತುಂಬಾನೇ ಕಮ್ಮಿ ಇದೆ. ಸೊ ನೀವು ಇಲ್ಲಿ ಒಂದು ಏನು ಸ್ಕಿಲ್ ಕಲಿಬೇಕು ಅದಕ್ಕೆ ಒಂದಿಷ್ಟು 2,000 rupees ಇಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 27,000 ವರೆಗೂ ನಿಮಗೆ ಪ್ಯಾಕೇಜಸ್ ಸಿಗುತ್ತೆ. ಓಕೆ, ನಿಮ್ಮ ನೆಕ್ಸ್ಟ್ ಕ್ವಶನ್ ಏನು ಮೇಡಮ್, ಹಾಗಿದ್ರೆ ನಾವು ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ ವರಿ ಮಾಡಬೇಡಿ. ಹೇಗೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಪ್ರೈಸಸ್ ಹೊರಗಡೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಕಾಲೇಜಸ್ಗೆ ಕಂಪೇರ್ ಮಾಡಿದ್ರೆ 10 times ಕಮ್ಮಿ ಇರುತ್ತೆ ಪ್ರೈಸಸ್. ಹಾಗೆ ನಮ್ಮದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಹೊರಗಡೆಗಿಂತ 10 ಪಟ್ಟಷ್ಟು ಪ್ರೈಸಸ್ ಕಮ್ಮಿ ಇದೆ. ನೀವು ಇಲ್ಲಿ 2,100 ರೂಪಾಯಿಂದ ಹಿಡಿದು ನಿಮ್ಮ ಇಷ್ಟ 60,000 ರೂಪಾಯಿವರೆಗೂ ನೀವು ಪೇ ಮಾಡಿ ನೀವು ಸ್ಕಿಲ್ಸ್ನ ಕಲಿಬೋದು. ಸೊ ಎಷ್ಟರಿಂದ ಬೇಕಾದ್ರೂ ನೀವು ಸ್ಟಾರ್ಟ್ ಮಾಡ್ಬೋದು. ಹೌಸ್ ವೈಫ್ ಆಗಿ ನಾನು ಸ್ಟಾರ್ಟ್ ಮಾಡಿದ ಈ ಜರ್ನಿನ ನಾನು ಇವತ್ತು ಬಿಸ್ ಗುರುಕುಲಲ್ಲಿ ಒಂದು ಟಾಪ್ ಟ್ರೈನರ್ ಆಗಿ ನಾನು ಸೆಲೆಕ್ಟ್ ಆಗಿ ವರ್ಕ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಇಷ್ಟ ಆಯಿತು ನನ್ನ ಪ್ರೊಫೆಷ್ನಲ್ ಅಚೀವ್ಮೆಂಟ್ಸ್ ಬಗ್ಗೆ. ಇನ್ನು ನನ್ನ ಪರ್ಸ್ನಲ್ ಅಚೀವ್ಮೆಂಟ್ಸ್ ಏನಿದೆ ಅಂತ ತುಂಬ ಜನದ ಕ್ವೆಶನ್ಸ್ ಬರುತ್ತೆ. ಸೊ ನನಗೆ ತುಂಬ ಹೆಮ್ಮೆ ಇದೆ ನನ್ನ ಬಗ್ಗೆ. ಯಾಕೆಂದರೆ ನಾನು ಮದುವೆ ಆಗಿ ಆಲ್ಮೋಸ್ಟ್ 24 ವರ್ಷದ ಆದಮೇಲೆ ನನ್ನ ಕನಸು ಏನಿತ್ತು ಕಾಲೇಜ್ ಡೇಸಲ್ಲಿ ದಟ್ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮುಂದೆನೂ ಒಂದೇ ಒಂದು ಸಿಂಗಲ್ ರುಪಿಗೂ ಕೈ ಚಾಚಬಾರ್ದು. ಇವಾಗಿನ ಹೆಣ್ಮಕ್ಳು ತುಂಬ ಜನ ನಂಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತೀರಾ, ನಂಗೆ ಹೇಳ್ತಾ ಇರ್ತೀರಾ ಅವ್ರ ಕಷ್ಟಗಳನ್ನ. ಬಿಕಾಸ್ ನಾನು ಈ ಫೈನಾನ್ಷಿಯಲ್ ವರ್ಕ್ ಇದರಲ್ಲೇ ಇರೋದ್ರಿಂದ ನಂಗೆ ತುಂಬ ಜನ ಕಾಲ್ ಮಾಡಿ ಡಿಸ್ಕಸ್ ಮಾಡ್ತಾ ಇರ್ತೀರಾ, ಮೇಡಮ್ ನಮಗೆ ಏನೇ ಬೇಕಾದ್ರೂ ಪ್ರತಿಯೊಂದು ಚಿಕ್ಕ ಥಿಂಗ್ಗೋಸ್ಕರ ಒಂದು ಐಬ್ರೋ ಮಾಡಿಸ್ಬೇಕು, ಇಲ್ಲ ನಮ್ಮ ಹೈಜೀನ್ಗೋಸ್ಕರ ನಮ್ಗೆ ಏನು ಬೇಕು ಪ್ರತಿಯೊಂದಕ್ಕೂ ನಾವು 10 ರೂಪಾಯಿ ಬೇಕು ಅಂದ್ರೂ ನಮ್ಮ ಗಂಡನ ಮುಂದೆ ನಾವು ಕೈ ಚಾಚಬೇಕು. ಸಾಕಷ್ಟು ಓದ್ಕೊಂಡಿದ್ದೀವಿ, ಇಲ್ಲ ಆವಾಗ ಕಷ್ಟ ಇತ್ತು ಓದ್ಕೊಳಕ್ಕಾಗಿಲ್ಲ, ಬಟ್ ತುಂಬ ಕನಸಿತ್ತು ನಮ್ಮ ಗಂಡಂಗೆ ನಾವು ಹೆಲ್ಪ್ ಮಾಡಬೇಕು, ಫ್ಯಾಮ್ಲಿಗೆ ಹೆಲ್ಪ್ ಮಾಡಬೇಕು, ಮಕ್ಳಿಗೆ ಒಳ್ಳೆ ಫ್ಯೂಚರ್ ಕೊಡಬೇಕು, ಎಲ್ಲ ಕನಸುಗಳಿದ್ರು ಮಕ್ಳಿಗೋಸ್ಕರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ನಾವು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟಿರ್ತೀವಿ. ನಮ್ಮ ಕೈಲಿ ಆಗಲ್ಲ ಅಂತ ಅಲ್ಲ, ಡೆಫಿನೆಟ್ಲಿ ನಿಮ್ಮ ಕೈಲೂ ಆಗುತ್ತೆ. ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಇಲ್ಲಿ ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು, ಇಲ್ಲ ಈಗ ಆಲ್ರೆಡಿ ಜಾಬ್ಗೆ ಹೋಗ್ತಾ ಇರ್ತೀರಾ, ನಿಮಗೆ ನಿಮ್ಮ ಇನ್ಕಮ್ ಸಾಕಾಗ್ತಿರಲ್ಲ. ಸೊ ಅದನ್ನೆಲ್ಲ ನೀವು ನಿಮ್ಮ ಪಾರ್ಟ್ ಟೈಮ್ ಆಗು ವರ್ಕ್ ಮಾಡ್ಬೋದು, ಫುಲ್ ಟೈಮ್ ಆಗು ವರ್ಕ್ ಮಾಡ್ಬೋದು. ಸೊ ಲ್ಯಾಪ್ಟಾಪ್ ಬೇಕಾ ಮೇಡಮ್ ಇಲ್ಲಿ ಅಂತ ನಿಮ್ಮ ಕ್ವಶನ್ ಇರುತ್ತೆ. ಡೆಫಿನೆಟ್ಲಿ ಲ್ಯಾಪ್ಟಾಪ್ ಬೇಕಾಗಿಲ್ಲ, ನಿಮ್ಮ ಮೊಬೈಲಲ್ಲೇ ನೀವು ವರ್ಕ್ನ ಮಾಡ್ಕೊಂಡು ಹೋಗ್ಬೋದು. ದಿನಕ್ಕೆ ಎಷ್ಟು ಅವರ್ಸ್ ವರ್ಕ್ ಮಾಡಬೇಕಾಗುತ್ತೆ ನಿಮ್ಮ ಕ್ವಶನ್. ದಿನಕ್ಕೆ ನೀವು ನಾನು ಸಜೆಸ್ಟ್ ಮಾಡೋದು 2 to 3 hours ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಿಕಾಸ್ 1 hour ಕಲಿತೀರಾ, ನೆಕ್ಸ್ಟ್ 1 to 2 hours ಎಕ್ಸಿಕ್ಯೂಟ್ ಮಾಡ್ತೀರಾ, ನೀವು ಕಲ್ತಿರೋದನ್ನ ವರ್ಕ್ ಮಾಡ್ತೀರಾ. ಓಕೆ, ಏನು ವರ್ಕ್ ಇರುತ್ತೆ ನೆಕ್ಸ್ಟ್ ನಮ್ಮಲ್ಲಿ? ಫ್ರೀಲಾನ್ಸಿಂಗ್ ಇರುತ್ತೆ, ಎಫಿಲಿಯೇಟ್ ಮಾರ್ಕೆಟಿಂಗ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಇರುತ್ತೆ, ನಿಮ್ಮದೇ ಆದ ಓನ್ ಕರಿಯರ್, ನಿಮ್ಮದೇ ಆದ ಓನ್ ಬಿಸ್ನೆಸ್ ಬಿಲ್ಡ್ ಮಾಡೋ ಆಪರ್ಚುನಿಟೀಸ್ ಇರುತ್ತೆ, ಸಾಕಷ್ಟು ಆಪರ್ಚುನಿಟೀಸ್ ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ಕಲಿಬೇಕು ಮೇಡಮ್? ನಾವು ಎಲ್ಗಾರು ಬರಬೇಕಾ ಟ್ರೈನಿಂಗ್ಗೆ? ಡೆಫಿನೆಟ್ಲಿ ನೋ, ನೀವೆಲ್ಲೂ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಿಂದನೇ ಕೂತ್ಕೊಂಡು ನಿಮ್ಮ ಸ್ಮಾರ್ಟ್ಫೋನಲ್ಲೇ ನೀವು ಟ್ರೈನಿಂಗ್ನ ಪಡ್ಕೋತೀರಾ, ಆನ್ಲೈನ್ ಟ್ರೈನಿಂಗ್ಸ್ನ ಪಡ್ಕೋತೀರಾ. ಝೂಮ್ ಕ್ಲಾಸಸ್ಸಲ್ಲಿ ಕನ್ನಡದಲ್ಲೂ ಕ್ಲಾಸಸ್ ಇರುತ್ತೆ, ಕೋರ್ಸಸ್ಸು ಕನ್ನಡದಲ್ಲಿರುತ್ತೆ. ನನ್ನ ಕಡೆಯಿಂದ ನಾನು ನಿಮಗೆ ಪ್ರತಿಯೊಂದು A to Z ಟ್ರೈನ್ ಮಾಡ್ತೀನಿ. ಹೇಗೆ ಒಂದು ಮಗು ಮಾಂಟೆಸರೀಸ್ಗೆ ನಾವು ಎನ್ರೋಲ್ ಮಾಡಿಸಿದಾಗ ಸೇರಿಸಿದಾಗ ಹೇಗೆ ಮಗು ABCD ಇಂದ ಹಿಡಿದು ಅ ಇಂದ ಹಿಡಿದು ಪ್ರತಿಯೊಂದು ಮಗು ಕಲಿತಾ ಬರುತ್ತೆ, ಹಾಗೆ ನೀವು ಕೂಡ ಇಲ್ಲಿ ಪ್ರತಿಯೊಂದು ಫ್ರಮ್ ದ ಸ್ಕ್ರ್ಯಾಚ್ ಕಲಿತೀರಾ. ಸೊ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಆಗಲಿ ಬೇಕಾಗಿಲ್ಲ, ಯಾವುದೇ ಥರದ ಸರ್ಟಿಫಿಕೇಟ್ಸ್ ಆಗಲಿ ಬೇಕಾಗಿಲ್ಲ. ಬಿಕಾಸ್ ನಮ್ಮಲ್ಲೇ ನೀವು ಸರ್ಟಿಫಿಕೇಟ್ನ ಕೂಡ ಪಡ್ಕೋತೀರಾ. ಸೊ ಏನು ವರ್ಕ್ ಇರುತ್ತೆ ಮೇಡಮ್ ಇಲ್ಲಿ ನಿಮಗೆ ಎಫಿಲಿಯೇಟ್ ಮಾರ್ಕೆಟಿಂಗ್ ಇರುತ್ತೆ, ಫ್ರೀಲಾನ್ಸಿಂಗ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ದು ಕಂಪ್ಲೀಟ್ ಬ್ಲೂ ಪ್ರಿಂಟ್ ಇರುತ್ತೆ. AI ಟೂಲ್ಸ್ನ ಹೇಗೆ ಯೂಸ್ ಮಾಡ್ಕೋತೀರಾ ಅಂತ ಕಲಿತೀರಾ, ChatGPT AI ಹೇಗೆ ಯೂಸ್ ಮಾಡ್ತೀರಾ ಅಂತ ಕಲಿತೀರಾ. ಸೊ ಇದನ್ನೆಲ್ಲ ಹೇಗೆ ಕಲಿತೀರಾ ಅಂತಂದರೆ ನಮ್ಮಲ್ಲಿ ಡಿಫ್ರೆಂಟ್ ಕೋರ್ಸಸ್ ಆಗಿ ನಾವು ಇದನ್ನು ಡಿವೈಡ್ ಮಾಡಿದ್ದೀನಿ. ನಾನು ಅದ್ರ ಹೆಸರುಗಳು ಹೇಳ್ತಾ ಬಂದರೆ ಮೋಸ್ಟ್ಲಿ ನಿಮಗೆ ಕನ್ಫ್ಯೂಷನ್ಸ್ ಆಗ್ಬೋದು. ಸೊ ನಾನು ಅದನ್ನು 1 2 3 4 5 6 7 ಅಂತ ನಾನು ಡಿವೈಡ್ ಮಾಡಿರ್ತೀನಿ. ಸೊ ನಮ್ಮಲ್ಲಿ ಯಾವಾಗಲೇ ನಾನು ಹೇಳ್ದಂಗೆ 2,000 ರೂಪೀಸಿಂದ ಸ್ಟಾರ್ಟ್ ಆಗಿ 60,000 ರೂಪೀಸ್ವರೆಗೂ ಇದೆ. ಸೊ ಹಂಗಾರೆ ನಾವು ಇಷ್ಟೊಂದೆಲ್ಲ ಕಟ್ಟಬೇಕಾ ಮೇಡಮ್? ಡೆಫಿನೆಟ್ಲಿ ನೋ. ನಿಮ್ಮ ಅನುಕೂಲ ತಕ್ಕಂತೆ ನಿಮಗೆ ಯಾವುದು ನೀವು ಇವಾಗ ಅಫೋರ್ಡ್ ಮಾಡ್ಬೋದು ಅಂತ ಅನಿಸುತ್ತೆ, ನೀವು ಅಷ್ಟನ್ನು ಪೇ ಮಾಡಿ ನೀವು ಜಾಯ್ನ್ ಆಗಿ ನೀವು ಸ್ಕಿಲ್ಸ್ನ ಕಲ್ತ್ಕೋಬೋದು. ಸೊ ಹಾಗಿದ್ರೆ ಮೇಡಮ್ ನಾನು ಪ್ಯಾಕೇಜ್ ನಂಬರ್ 1 ಸ್ಟಾರ್ಟ್ ಮಾಡ್ತೀನಿ, 2,000 ರೂಪೀಸ್ ಪೇ ಮಾಡ್ತೀನಿ ಅಂತ ತುಂಬ ಜನ ಹೇಳ್ತೀರಾ. ಡೆಫಿನೆಟ್ಲಿ ನೋ. ಸಿ, ಇವಾಗ ಒಂದು ಮಗು 10th ಸ್ಟ್ಯಾಂಡರ್ಡ್ ಇಲ್ಲ 2nd PUC ಓದಬೇಕು ಅಂದರೆ ಆ ಮಗು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಓದಿರಲೇಬೇಕಲ್ವಾ? ಹೌದಲ್ವಾ? ಸೊ ಬಟ್ ಬರೀ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ಕೊಂಡು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಓದ್ಕೊಂಡು ಆ ಮಗು ಕೆಲಸ ಮಾಡೋಕ್ಕಾಗುತ್ತಾ, ದುಡಿಯೋಕ್ಕಾಗುತ್ತಾ? ಖಂಡಿತವಾಗ್ಲೂ ಅಲ್ಲ. ಸೊ ಹಾಗೆ ಪ್ಯಾಕೇಜ್ ನಂಬರ್ 1 2 and 3 ಅದರಲ್ಲಿ ನಿಮಗೆ ಅರ್ನಿಂಗ್ಸ್ ಮಾಡೋಕ್ಕೆ ಆಗೋದಿಲ್ಲ, ಅದು ಕಲೀಲಿಕ್ಕೆ ಮಾತ್ರ ಇರೋದು. ಸೊ ಪ್ಯಾಕೇಜ್ ನಂಬರ್ 4 5 6 7 8
ಈ ಪ್ಯಾಕೇಜಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ನ ಮಾಡ್ಕೋಬಹುದು. ಸೊ ಪ್ಯಾಕೇಜ್ ನಂಬರ್ 4 ನ ನೀವು ತಗೊಂಡಿದ್ದೆ, ಅದರಲ್ಲಿ ಪ್ಯಾಕೇಜ್ ನಂಬರ್ 4 ಪ್ರೈಸ್ ನಿಮಗೆ 8,000 rupees ಬೀಳುತ್ತೆ. ನೀವು ಒನ್ ಟೈಮ್ ಪೇ ಮಾಡ್ತೀರಾ, ಯಾವುದೇ ಪ್ಯಾಕೇಜ್ಗೆ ಹೋದ್ರು ನೀವು ಒನ್ ಟೈಮ್ ಪೇ ಮಾಡ್ತೀರಾ, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಮತ್ತೆ ಮತ್ತೆ ಪೇ ಮಾಡಬೇಕು ಅಂತ ಯಾವುದೇ ಥರದ ಚಾರ್ಜಸ್ ಇರೋದಿಲ್ಲ. ತುಂಬಾ ಜನಕ್ಕೆ ಅದು ಬೇರೆ ಭಯ ಇರುತ್ತೆ, ಮೇಡಮ್ ನಾವು ತಿಂಗಳು ಸಬ್ಸ್ಕ್ರಿಪ್ಷನ್ ತರ ತಗೋಬೇಕಾ, ಇಲ್ಲ ಮತ್ತೆ ಇನ್ನೇನಾದ್ರು ಹಿಡನ್ ಚಾರ್ಜಸ್ ಇರುತ್ತಾ, ಇಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಾ, ಇಲ್ಲಿ ಯಾವುದೇ ಥರದ ಹಿಡನ್ ಚಾರ್ಜಸ್ ಇರೋದಿಲ್ಲ. ಪ್ರತಿಯೊಂದು ನಿಮಗೆ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಕೇಳ್ತೀರಾ, ಮೇಡಮ್ ನಾವು ಹಾಗಿದ್ರೆ ನಾವು ಕಷ್ಟದಲ್ಲಿದ್ದೀವಿ, ನಾವು ಬಂದಿರೋದೇ ಕೆಲಸ ಮಾಡೋಕ್ಕೆ, ಹಾಗಿದ್ರೆ ನಾವು ಮತ್ತೆ ಪೇ ಮಾಡಬೇಕಾ ಅಂತ ತುಂಬಾ ಜನ ಡೌಟ್ಸ್ ಇರುತ್ತೆ. ನನಗೂ ಕೂಡ ಅರ್ಥ ಆಗುತ್ತೆ, ಯಾಕಂದ್ರೆ ನನಗೂ ಕೂಡ ಇದೇ ತರ ಭಯ ಆಗಲಿ ಡೌಟ್ಸ್ ಆಗಲಿ ಇತ್ತು. ಸೊ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, 100% ಲೀಗಲ್ ಇದೆ. ನೀವು ಡೈರೆಕ್ಟ್ಲಿ ನೀವು ಏನೇ ಪೇಮೆಂಟ್ಸ್ ಮಾಡೋರು ಡೈರೆಕ್ಟ್ಲಿ ಕಂಪ್ನಿ ಅಕೌಂಟ್ಗೆ ಪೇ ಮಾಡ್ತೀರಾ, ಅದರಲ್ಲೂ ನಿಮ್ಗೆ ಗೊತ್ತಾಗುತ್ತೆ ಕಲಿಬೇಕಾಗುತ್ತೆ. ಪೇ ಮಾಡಬೇಕಲ್ಲ ಅಂತ ನೀವು ಅದನ್ನ ಪಕ್ಕಕ್ಕಿಟ್ಟು ಮುಂದಾಗ್ತಾ ಬಂದರೆ ನೀವೇ ಯೋಚನೆ ಮಾಡಿ, ಮೇಲಿಂದ ಎಲ್ದು ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಸಹಾಯ ನಾವೇ ಮಾಡ್ಕೋಬೇಕು. ಈಗ ನೀವೇನೂ ಕಲ್ತಿಲ್ಲ, ನೀವೇನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದರೆ 3 ತಿಂಗಳು, ಇನ್ನೂ ಒಂದು 3 ತಿಂಗಳಾದರೂ ನಿಮ್ಮ ಕಷ್ಟಗಳೇನಿರುತ್ತೆ ಅದು ಪರಿಹಾರ ಆಗಿರುತ್ತಾ? ಖಂಡಿತವಾಗ್ಲೂ ಇಲ್ಲ. 6 ತಿಂಗಳು ಇಲ್ಲ, ನೀವೆಲ್ಲಿರ್ತೀರಾ ಅಲ್ಲೇ ಇರ್ತೀರಾ. 1 ವರ್ಷ ಇಲ್ಲ, ಹಾಗೆ ಹೇಗಿದ್ವಿ ಹಾಗೇ ಇರ್ತೀವಿ. ಸೊ ನಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕು, ನಾವು ಕೂಡ ಚೆನ್ನಾಗಿರಬೇಕು, ಎಲ್ಲರಂತೆ ನಾವು ಬದುಕಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಕೊಡಬೇಕು ಅಂದರೆ ನಾವು ಒಂದು ಸ್ಟ್ರಾಂಗ್ ಡಿಸಿಷನ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಪ್ಯಾಕೇಜ್ ನಂಬರ್ 4 ಅಲ್ಲಿ ನಾನು ಇಲ್ಲದೆ ಪ್ಯಾಕೇಜ್ ನಂಬರ್ 4 ಹೆಸರು ಬಂದು ಇನ್ಫ್ಲೂಯೆನ್ಸ್ ಮಾಸ್ಟರಿ. ಅದ್ರ ಪ್ರೈಸ್ ನಿಮಗೆ 14,000 rupees ಆಗುತ್ತೆ. ಡಿಸ್ಕೌಂಟ್ಸ್ ಹೋಗಿ ವೆಬ್ಸೈಟ್ ಪ್ರೈಸಸ್ ಖಂಡಿತವಾಗ್ಲೂ ಜಾಸ್ತಿ ಇದೆ, ಬಟ್ ನನ್ನ ಕಡೆಯಿಂದ ನಿಮಗೆ 30% ಡಿಸ್ಕೌಂಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕಡೆಯಿಂದ ನಿಮಗೆ ಇನ್ಫ್ಲೂಯೆನ್ಸ್ ಮಾಸ್ಟರಿ ಪ್ರೈಸ್ 14,000 rupees ಆಗುತ್ತೆ. ಇದರಲ್ಲಿ ನೀವು ಬೇಸಿಕ್ ಫ್ರೀಲಾನ್ಸಿಂಗ್ನ ಕಲಿತೀರಾ. ಸೊ ಫ್ರೀಲಾನ್ಸಿಂಗ್ ಅಂದರೆ ಏನು? ಫ್ರೀಲಾನ್ಸಿಂಗ್ ಅಂತಂದರೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ವರ್ಕ್ ಮಾಡೋದು, ಪ್ರಾಜೆಕ್ಟ್ಸ್ನ ತಗೊಂಡು ವರ್ಕ್ ಮಾಡೋದು. ಇಲ್ಲಿ ನಿಮ್ಗೆ ಯಾರೂ ಬಾಸ್ ಇರೋದಿಲ್ಲ, ಸೊ ದಟ್ ನೀವು ರಜಾ ಕೇಳಬೇಕು, ಪರ್ಟಿಕ್ಯುಲರ್ ಫಿಕ್ಸ್ಡ್ ಟೈಮಿಂಗ್ಸಲ್ಲೇ ಮಾಡಬೇಕು, ಅವ್ರು ಹೇಳಿದಷ್ಟು ಅವರ್ಸ್ ಮಾಡಲೇಬೇಕು ಅಂತ ಏನಿಲ್ಲ. ನಿಮ್ಮ ಅನುಕೂಲ ತಕ್ಕಂತೆ ಇವತ್ತು ನಿಮ್ಗೆ ಹಾಫ್ ಆನ್ ಅವರೇ ವರ್ಕ್ ಮಾಡೋಕ್ಕಾಯ್ತಾ, ನೀವು ಹಾಫ್ ಆನ್ ಅವರೇ ಮಾಡ್ಬೋದು. ಇಲ್ಲ ಇವತ್ತು ಫುಲ್ ಡೇ ಫ್ರೀ ದಿನ, ಫುಲ್ ಡೇ ವರ್ಕ್ ಮಾಡ್ತೀನ, ಫುಲ್ ಡೇ ಬೇಕಾದ್ರೂ ವರ್ಕ್ ಮಾಡ್ಬೋದು. ಇದನ್ನ ನಾವು ಫ್ರೀಲಾನ್ಸಿಂಗ್ ಅಂತ ಅಂತೀವಿ. ಸ್ಕಿಲ್ನ ಕಲಿತೀರಾ, ಆ ಸ್ಕಿಲ್ ಬೇಸಿಸ್ ಮೇಲೆ ನೀವು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ. ಲೈಕ್ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪಿ ರೈಟಿಂಗ್ ಆಗಿರ್ಬೋದು, ವೆಬ್ಸೈಟ್ ಬಿಲ್ಡ್ ಮಾಡೋದಾಗಿರ್ಬೋದು, ವೆಬ್ಸೈಟ್ ಡಿಸೈನ್ ಮಾಡೋದಾಗಿರ್ಬೋದು, ಲೋಗೋ ಡಿಸೈನಿಂಗ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ಈ ಥರದ ಸ್ಕಿಲ್ಸ್ನ ಕಲ್ತ್ಕೊಂಡು ಈ ಸ್ಕಿಲ್ ಬೇಸಿಸ್ ಮೇಲೆ ನೀವು ಜನಗಳಿಗಾಗಲಿ ಕಂಪ್ನಿಗಳಿಗಾಗಲಿ ಪ್ರಾಜೆಕ್ಟ್ ಮುಖಾಂತರ ಸರ್ವಿಸ್ನ ಕೊಡ್ತೀರಾ. ಸೊ ಇದನ್ನ ಫ್ರೀಲಾನ್ಸಿಂಗ್ ಅಂತ ಅಂತೀವಿ. ಇನ್ಫ್ಲೂಯೆನ್ಸ್ ಮಾಸ್ಟರಿ 14,000 rupees ಅಲ್ಲಿ ನಿಮಗೆ ಬೇಸಿಕ್ ಫ್ರೀಲಾನ್ಸಿಂಗ್ ಬರುತ್ತೆ, ಅಡ್ವಾನ್ಸ್ಡ್ ಬರಲ್ಲ. ಸೊ ಇದರಲ್ಲಿ ನೀವು ತಿಂಗಳಿಗೆ ಒಂದು 10,000 to 15,000 ರೂಪಾಯಿವರೆಗೂ ದುಡಿಬೋದು, ಬಟ್ ತುಂಬಾನೇ ಬೇಸಿಕ್ ಇರುತ್ತೆ. ನೆಕ್ಸ್ಟ್ ಪ್ಯಾಕೇಜ್ ಬಂದು ಪ್ಯಾಕೇಜ್ ನಂಬರ್ 5, ಅದು ಬಂದು ಫೈನಾನ್ಸ್ ಮಾಸ್ಟರಿ. ಫೈನಾನ್ಸ್ ಮಾಸ್ಟರಿ ಒಂದು ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು. ಅದ್ರ ಪ್ರೈಸ್ ಬಂದು ನಿಮಗೆ 19,000 rupees ಆಗುತ್ತೆ. ನನ್ನ ಡಿಸ್ಕೌಂಟ್ಸ್ ಹೋಗಿ ನಿಮಗೆ ಡಿಸ್ಕೌಂಟ್ ಪ್ರೈಸ್ 19,000 rupees ಆಗುತ್ತೆ. ಸೊ ಇದರಲ್ಲಿ ಏನು ಬರುತ್ತೆ ಮೇಡಮ್, ಈ ಹಳೆ ಪ್ಯಾಕೇಜ್ ನಂಬರ್ 4 ಅಲ್ಲಿ ನಿಮ್ಗೆ ಏನಿತ್ತು ಅದ್ರದ್ದು ಅಡ್ವಾನ್ಸ್ಡ್ ವರ್ಷನ್ ನಿಮಗೆ ಫೈನಾನ್ಸ್ ಮಾಸ್ಟರಿಯಲ್ಲಿ ಬರುತ್ತೆ. ಓಕೆನಾ? ಸೊ ಓವರ್ ಆಲ್ ಫೈನಾನ್ಸ್ ಮಾಸ್ಟರಿಯಲ್ಲಿ ನಿಮಗೆ 36 ಸ್ಕಿಲ್ಸ್ ಬರುತ್ತೆ. 36 ಥರದ್ರಲ್ಲಿ ನೀವು ಸ್ಕಿಲ್ಸ್ನ ಕಲ್ತ್ಕೊಂಡು ವರ್ಕ್ನ ಮಾಡ್ಬೋದು. ಅದ್ರ ಜೊತೆಲಿ ನಿಮಗೆ ಕಾಂಪ್ಲಿಮೆಂಟ್ರಿಯಲ್ ಆಗಿ ಯಾರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮಗೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ಸ್ ಕೂಡ ಕನ್ನಡದಲ್ಲೂ ಸಿಗುತ್ತೆ. ನಿಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಯಾವುದಿದೆ, ತಮಿಳ್, ತೆಲುಗು, ಇಂಗ್ಲಿಷ್, ಕನ್ನಡ, ಮಲಯಾಳಂ, ಹಿಂದಿ ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಇಂಡಸ್ಟ್ರಿಯ ಟಾಪ್ 1 ವರ್ಕ್ ಮಾಡಿರ್ತಾರಲ್ಲ, ಕೋಟ್ಯಾಂತರ ರೂಪಾಯಿ ಈ ಫ್ರೀಲಾನ್ಸಿಂಗ್ ಇಂದ ಆಗಿರಲಿ, ಸ್ಟಾಕ್ ಮಾರ್ಕೆಟ್ ಇಂದ ಆಗಿರಲಿ, ಪ್ರತಿಯೊಂದರಿಂದ ದುಡಿದಿರ್ತಾರಲ್ಲ, ಅವರಿಂದ ನಮಗೆ ಟ್ರೈನಿಂಗ್ಸ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಇನ್ನೂ ಕೆಲವ್ರಿಗೆ ಡೌಟ್ಸ್ ಇರುತ್ತೆ, ಮೇಡಮ್ ನಾವು ಯಾಕೆ ಪೇ ಮಾಡಬೇಕು, ನಮಗೆ ನೀವು ಫ್ರೀಯಾಗೆ ಹೇಳ್ಕೊಡ್ಬೋದಲ್ಲ ಅಂತ. ಡೆಫಿನೆಟ್ಲಿ ನೋ, ನಾನು ಆವಾಗಲೇ ಹೇಳ್ದಂಗೆ ಯಾವುದು ಫ್ರೀಯಾಗಿ ಬರಲ್ಲ. ನಿಮಗೆ ಇಲ್ಲಿ ಎಕ್ಸಾಕ್ಟ್ ರೋಡ್ ಮ್ಯಾಪ್ ಸಿಗುತ್ತೆ. ನೀವೇನು ವರ್ಕ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್. ನಾವೀಗ ಅನ್ಕೊಳ್ಳಿ, ಮೆಟ್ಲು ಹತ್ತಬೇಕು ಅಂದರೆ ಡೈರೆಕ್ಟ್ಲಿ ಮೊದಲನೇ ಮೆಟ್ಲಿಂದ 10ನೇ ಮೆಟ್ಲಿಗೋ 20ನೇ ಮೆಟ್ಲಿಗೋ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ ಅಲ್ಲ. ಒನ್ ಬೈ ಒಂದೇ ಹತ್ತಬೇಕು. ಸೊ ಹಾಗೆ ಇಲ್ಲಿ 1 by 1 ಸ್ಟೆಪ್ಸ್ನ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಎಕ್ಸಾಕ್ಟ್ ರೋಡ್ ಮ್ಯಾಪ್ ಹೇಳ್ಕೊಡ್ತಾರೆ. ಮೊದಲನೇ ಸ್ಟೆಪ್ ಏನು, 2ನೇ ಸ್ಟೆಪ್ ಏನು ಅಂತ ಪ್ರತಿಯೊಂದು ಸಿಗುತ್ತೆ. ನಮ್ಮ ಕಂಪನಿಯಲ್ಲಿ 150ಕ್ಕೂ ಹೆಚ್ಚು ಜನ ವರ್ಕ್ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಡೆಡಿಕೇಟೆಡ್ ಕಸ್ಟಮರ್ ಸಪೋರ್ಟ್ ಟೀಮ್ ಸಿಗುತ್ತೆ. ನಿಮಗೆ ಏನೇ ಡೌಟ್ಸ್ ಬಂದರೂ ಎಲ್ಲಾನು ಕ್ಲಾರಿಫೈ ಮಾಡ್ತಾರೆ. ನಿಮಗೆ ಬೇಕಾಗಿರೋ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲೇ, ಕನ್ನಡದಲ್ಲೋ, ಇಂಗ್ಲೀಷಲ್ಲೋ, ಹಿಂದಿಯಲ್ಲೋ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದರಲ್ಲಿ 30ಕ್ಕೂ ಹೆಚ್ಚು ಮೆಂಟಾರ್ಸ್ ಇದ್ದಾರೆ. ಸೊ ಇಷ್ಟೆಲ್ಲ ಸರ್ವಿಸ್ ನಮಗೆ ಪ್ರೊವೈಡ್ ಮಾಡ್ತಿದೆ ಒಂದು ಕಂಪ್ನಿ ಅಂದರೆ. ಕಂಪ್ನಿ ರನ್ ಆಗಬೇಕಲ್ವಾ, ಕಂಪ್ನಿ ಅವ್ರಿಗೆಲ್ಲರಿಗೂ ಸಂಬಳ ಕೊಡಲೇಬೇಕಾಗುತ್ತೆ ತಾನೇ.
ಸೊ ಹಾಗಾಗಿ ನಾವು ಒನ್ ಟೈಮ್ ಪೇ ಮಾಡ್ತೀರಿ, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಥರದ ಹಿಡನ್ ಚಾರ್ಜಸ್ ಆಗಲಿ, ಒಂದೇ ಒಂದು ರೂಪಾಯಿ ಖರ್ಚು ನಿಮಗೆ ಬರಲ್ಲ. ಓಕೆ, ಪ್ಯಾಕೇಜ್ ನಂಬರ್ 4 and 5 ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಬರುತ್ತೆ ಪ್ಯಾಕೇಜ್ ನಂಬರ್ 6, ಬೆಸ್ಟ್ ಪ್ಯಾಕೇಜ್ ಅಂತ ಹೇಳ್ತೀನಿ. ನಾನು ಕೂಡ ಇದರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. 88 lakhs ಇದರಲ್ಲೇ ಅರ್ನ್ ಮಾಡಿದ್ದೀನಿ. ಯಾಕೆಂದರೆ ಹೈಯೆಸ್ಟ್ ಅರ್ನಿಂಗ್ ಡಿಜಿಟಲ್ ಸ್ಕಿಲ್ಸ್ ಇದರಲ್ಲೇ ಬರೋದು, ಹೈಯೆಸ್ಟ್ ಸ್ಕಿಲ್ಸ್ ಕೂಡ ಇದರಲ್ಲೇ ಬರೋದು. ಇದರಲ್ಲಿ ಒಟ್ಟು ನಿಮಗೆ 47 ಸ್ಕಿಲ್ಸ್ ಬರುತ್ತೆ. ಸೊ ಹಾಗಿದ್ರೆ ಇದರಲ್ಲಿ ಏನೇನು ಬರುತ್ತೆ ಅಂತ ಪ್ರತಿಯೊಂದು ಲಿಸ್ಟಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ನಿಮಗೆ ಇದರಲ್ಲಿ ಮೇಜರ್ ಆಗಿ ಫ್ರೀಲಾನ್ಸಿಂಗ್ ಬೇಸಿಕ್ಕು, ಫ್ರೀಲಾನ್ಸಿಂಗ್ ಅಡ್ವಾನ್ಸ್ಡು, ಅಫಿಲಿಯೇಟ್ ಮಾರ್ಕೆಟಿಂಗ್ ಬೇಸಿಕ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಡ್ವಾನ್ಸ್, AI, ಕಂಟೆಂಟ್ ರೈಟಿಂಗ್ ಯೂಸಿಂಗ್ AI, ಪ್ರಾಡಕ್ಟ್ ಲಿಸ್ಟಿಂಗ್, ಮೀಶೋ, ಅಫಿಲಿಯೇಟ್ ಮಾರ್ಕೆಟಿಂಗ್, ಆಮೇಲೆ ಅಮೆಝಾನ್ FBA, ಪ್ರಿಂಟ್ ಆನ್ ಡಿಮ್ಯಾಂಡ್, ಡ್ರಾಪ್ ಶಿಪ್ಪಿಂಗ್, ಶಾಪಿಫೈ, ಪ್ರತಿಯೊಂದು ನಿಮಗೆ ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ. AI ಟೂಲ್ಸ್ ಕೂಡ ಇವಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮಗೆ ಗೊತ್ತಿರುತ್ತೆ. ಸೊ AI ಕೂಡ ನಿಮಗೆ ಇದರಲ್ಲೇ ಇನ್ಕ್ಲೂಡ್ ಆಗ್ಕೊಂಡ್ರಿ. ಏನಿದು ಬಿಸ್ನೆಸ್ ಮಾಸ್ಟ್ರಿ ಬೆಸ್ಟ್ ಇದೆ. ಇವತ್ತುವರೆಗೂ ನನ್ನ ಸ್ಟೂಡೆಂಟ್ಸ್ ನೀವೇನು ರಿಸಲ್ಟ್ಸ್ನ ನೋಡಿದ್ರಿ, ಇಷ್ಟು ಒಳ್ಳೆ ರಿಸಲ್ಟ್ಸ್ ಕ್ರಿಯೇಟ್ ಮಾಡಿರೋದು ಇದು ಈ ಪ್ಯಾಕೇಜಿಂದಾನೆ. ಸೊ ನಾನು ನಿಮ್ಮೆಲ್ರಿಗೂ ಈ ಪ್ಯಾಕೇಜ್ನ ರೆಕಮೆಂಡ್ ಮಾಡ್ತೀನಿ. ಇದನ್ನೇ ತಗೊಳ್ಳಿ. ಒನ್ ಟೈಮ್ ಪೇ ಮಾಡ್ತೀರಿ, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಬೆಸ್ಟ್ ಸ್ಕಿಲ್ಸ್ನ ಕಲ್ತ್ಕೊಂಡು ಬೆಸ್ಟ್ ಪ್ಯಾಕೇಜಿಂದ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಹಾಗಿದ್ರೆ ಮೇಡಮ್ ಪ್ಯಾಕೇಜ್ ನಂಬರ್ 7 and 8 ಕೂಡ ಹೇಳಿದ್ರಿ, ಹಂಗಾರೆ ಅದೇನು ಇದನ್ನೇ ಬೆಸ್ಟ್ ಅಂತ ಹೇಳ್ತಾ ಇದ್ದೀರಾ ಅಂತ ನಿಮ್ಮ ಕ್ವಶನ್ ಬರುತ್ತೆ. ಪ್ಯಾಕೇಜ್ ನಂಬರ್ 7 and 8 ಯಾರಿಗೆಲ್ಲ ಅನಿಸುತ್ತೆ, ಓಕೆ ನಾನು ತುಂಬ ಚೆನ್ನಾಗಿ ಕಲಿತೀನಿ, ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಹೋಗ್ತೀನಿ, ನನ್ನಲ್ಲಿ ಆ ಕೇಪಬಿಲಿಟಿ ಇದೆ ಅಂತ ನಿಮಗೆ ಅನ್ಸಿದ್ರೆ ನೀವು ಹೋಗ್ಬೋದು ಪ್ಯಾಕೇಜ್ ನಂಬರ್ 7 and 8. ನಾನು ಕೂಡ ಇವಾಗ ಅದಕ್ಕೆ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಬೆಸ್ಟಲ್ಲಿ ಬೆಸ್ಟ್ ಇದೆ. ಇಂಡಸ್ಟ್ರಿಯಲ್ಲಿ ಟಾಪ್ ಅರ್ನರ್ಸಿಂದ ನಿಮಗೆ ಇದರಲ್ಲಿ ಟ್ರೈನಿಂಗ್ ಸಿಗುತ್ತೆ, 1:1 ಸಪೋರ್ಟ್ ಸಿಗುತ್ತೆ. ಹೇಗಿದ್ದೀರಾ? 1:1 ಕ್ಲಾಸ್ ಬೇಕು ಅಂತ ಹೇಳಿದ್ರಿ, ಏನು ವಿಷಯ, ಏನಾದ್ರು ಡೌಟ್ಸ್ ಇದೆಯಾ? ಏನು ಡೌಟ್ಸ್ ಇಲ್ಲ ಮ್ಯಾಮ್. ಆಕ್ಚುಲಿ ನಿಮ್ ಹತ್ರ ಒಂದು ಖುಷಿಯಾದ ವಿಚಾರ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೆ. ಅಂಡ್ ಆಕ್ಚುಲಿ ಇಟ್ ಇಸ್ ಬಿಕಾಸ್ ಐ ಗಾಟ್ ಮೈ ಫಸ್ಟ್ ಪೇಮೆಂಟ್. ಆಕ್ಚುಲಿ ಮೇ ಬಿ ಇದು ತುಂಬಾ ಚಿಕ್ಕ ಅಮೌಂಟ್ ಆಗಿರ್ಬೋದು, ಬಟ್ ಇಟ್ಸ್ ಮೈ ಫಸ್ಟ್ ಕಾಲೇಜ್ ಸ್ಟೂಡೆಂಟ್ ಆಗಿ ನಾನು ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡಿರೋದು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಮ್ಯಾಮ್, ನಿಮ್ ಕ್ಲಾಸಸ್ ಇಂದ. ಅಂಡ್ ಐ ಆಮ್ ಸೋ ಗ್ಲಾಡ್ ಯು ಆರ್ ಮೈ ಮೆಂಟರ್. 1:1 ಅಂದರೆ ನಿಮ್ಗೆ ಏನೇ ಡೌಟ್ಸ್ ಬಂತು ಅಂದರೆ ನೀವು ಯಾವುದೇ ಥರದ ಝೂಮ್ ಕ್ಲಾಸಲ್ಲಿ ಇರಲ್ಲ, ಕಂಪ್ನಿ ಜೊತೆ ನನ್ನ ಜೊತೆ ನಿಮಗೆ 1:1 ಸಪೋರ್ಟ್ ಸಿಗುತ್ತೆ. ನಾವು ಲೈವ್ ವಿಡಿಯೋ ರೆಕಾರ್ಡಿಂಗ್ಸ್ಗಲ್ಲ, ಲೈವ್ ಕ್ಲಾಸಸ್ಗೆ ಬಂದು ನೀವು ಪ್ರತಿಯೊಂದನ್ನು ಕಲ್ತ್ಕೊಂಡು ಹೋಗ್ಬೋದು. 7th ಪ್ರೈಸ್ ನಿಮಗೆ 50,000 rupees ಆಗುತ್ತೆ. ಪ್ಯಾಕೇಜ್ ನಂಬರ್ 8 ಪ್ರೈಸ್ ನಿಮಗೆ 60,000 rupees ಆಗುತ್ತೆ. ಇದರಲ್ಲಿ ನಿಮಗೆ ಬೆಸ್ಟ್ ಸರ್ವಿಸ್ ಸಿಗುತ್ತೆ. ವಾರಕ್ಕೆ 2 Q&A ಸೆಷನ್ ಕೂಡ ಸಿಗುತ್ತೆ. ಸೊ ದಟ್ ನಿಮ್ಗೆ ಏನೇ ಡೌಟ್ಸ್ ಬಂದರೂ, ನಿಮ್ಮ ಪ್ರಾಜೆಕ್ಟ್ಸ್ ಮಧ್ಯದಲ್ಲೇ ಇನ್ಕಂಪ್ಲೀಟ್ ಆಯಿತು, ಏನೇ ಆಯಿತು, ಕಂಪ್ನಿಗೆ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಅದನ್ನ ತಗೋಬೋದು, ಕಂಪ್ಲೀಟ್ ಮಾಡಿಸ್ಕೋಬೋದು. ಸೊ ಮೇಡಮ್ ಇಷ್ಟೊಂದೆಲ್ಲ ಪ್ಯಾಕೇಜಸ್ ಹೇಳಿದ್ರಿ, ನಮ್ಗೆ ಯಾವುದು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನೀವು ಹೇಳಿದ್ರೆ, ನಿಮಗೆ ಏನಾದ್ರು ನಂಗೆ ಕಷ್ಟ ಆಗುತ್ತೆ, ನಾನು 50,000 60,000 ಎಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಐ ವುಡ್ ರೆಕಮೆಂಡ್ ನೀವು ಪ್ಯಾಕೇಜ್ ನಂಬರ್ 6 ಬಿಸ್ನೆಸ್ ಮಾಸ್ಟ್ರಿಗೆ ಹೋಗಿ. ಅದು ಬೆಸ್ಟ್ ಇದೆ. ಅದು ಪ್ರೈಸು ನಿಮಗೆ ನನ್ನ ಡಿಸ್ಕೌಂಟ್ ಪ್ರೈಸು 27,000 rupees ಆಗುತ್ತೆ. ವೆಬ್ಸೈಟಲ್ಲಿ ಜಾಸ್ತಿ ಇದೆ. ಇಲ್ಲ ನಾನು ತುಂಬ ಚೆನ್ನಾಗಿ ಕಲಿತೀನಿ, ನನ್ನ ಕೈಲಿ ಇನ್ನು ಸ್ವಲ್ಪ ಜಾಸ್ತಿ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದರೆ ಪ್ಯಾಕೇಜ್ ನಂಬರ್ 8ಗೆ ಹೋಗಿ. ಅದು ದಿ ಬೆಸ್ಟ್. ಮುಂದಕ್ಕೂ ಫ್ಯೂಚರಲ್ಲಿ ಯಾವುದೇ ಹೊಸದಾಗಿ ಡಿಜಿಟಲ್ ಸ್ಕಿಲ್ಸ್ ಮಾರ್ಕೆಟಿಗೆ ಬಂದರೆ ನೀವು ಮತ್ತೆ ಯಾವುದೇ ಥರದ್ದು ಪೇ ಮಾಡೋದು ಅವಶ್ಯಕತೆ ಇರಲ್ಲ. ಪ್ರತಿಯೊಂದು ಇದರಲ್ಲೇ ಫ್ರೀಯಾಗಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಪ್ಯಾಕೇಜ್ ನಂಬರ್ 8 ಪ್ರೈಸ್ ನಿಮಗೆ 60,000 rupees ಆಗುತ್ತೆ ನಿಮಗೆ ಡಿಸ್ಕೌಂಟ್ ಹೋಗಿ. ಸೊ ಓಕೆ, ಎಲ್ಲನೂ ಗೊತ್ತಾಯಿತು ಮೇಡಮ್. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಪ್ರತಿಯೊಂದು ಡೌಟ್ಸು ಕ್ಲಿಯರ್ ಆಗಿದೆ. ಎಲ್ಲನೂ ನಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಯಾವ ವಾಟ್ಸಪ್ ನಂಬರಲ್ಲಿ ಕನೆಕ್ಟ್ ಆಗಿರಿ, ಯಾವ ವಾಟ್ಸಪ್ ನಂಬರಿಂದ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅದೇ ವಾಟ್ಸಪ್ ನಂಬರ್ಗೆ ನನಗೆ ಡೈರೆಕ್ಟ್ಲಿ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ನಾವು ರಿಜಿಸ್ಟರ್ ಆಗಬೇಕು ಅಂದರೆ ಹೇಗೆ ರಿಜಿಸ್ಟರ್ ಆಗಬೇಕು? ಸೊ ಕೆಳಗಡೆ ಇಲ್ಲಿ ಪ್ಯಾಕೇಜ್ ನಂಬರ್ 5 ಫೈನಾನ್ಸ್ ಮಾಸ್ಟರ್ ಇದು, ಪ್ಯಾಕೇಜ್ ನಂಬರ್ 6 ಬಿಸ್ನೆಸ್ ಮಾಸ್ಟರ್ ಇದು, ಪ್ಯಾಕೇಜ್ ನಂಬರ್ 7 ಫ್ರೀಲಾನ್ಸಿಂಗ್ ರೋಡ್ ಟು 2 lakhs ಮತ್ತು ಪ್ಯಾಕೇಜ್ ನಂಬರ್ 8 ಫ್ರೀಲಾನ್ಸಿಂಗ್ ರೋಡ್ ಟು 5 lakhs. ಎಲ್ಲ ಪ್ಯಾಕೇಜಸ್ದು ಲಿಂಕ್ಸ್ನ ನಾನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ, ನೀವು ರಿಜಿಸ್ಟರ್ ಮಾಡ್ಕೋಬೋದು. ನಿಮ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಏನಾದ್ರು ಡೌಟ್ಸ್ ಬಂದರೆ ನೀವು ನಂಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ನಿಮ್ಮ ಎಲ್ಲಾನು ಡೌಟ್ಸ್ ಕ್ಲಿಯರ್ ಆಗಿದೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಡೈರೆಕ್ಟ್ಲಿ ಕಾಲ್ ಮಾಡಿ ಕನೆಕ್ಟ್ ಆಗಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಹೇಳ್ತೀನಿ, ದೇವರು ಅವಕಾಶ ಕೊಟ್ಟಾಗ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಪದೇ ಅವಕಾಶಗಳು ಬರೋದಿಲ್ಲ. ಸೊ ಪ್ರತಿ ವಾರ ನಾನು ಹೊಸ ಬ್ಯಾಚಸ್ನ ಸ್ಟಾರ್ಟ್ ಮಾಡ್ತೀನಿ, ಪ್ರತಿ ಗುರುವಾರ. ಯಾಕೆಂದರೆ ನಾನು ರಾಯರ್ನ ಮತ್ತು ಕೊರಗಜನ ತುಂಬಾ ನಂಬ್ತೀನಿ. ಒಂದು ಕಾಲ ಇತ್ತು ನನಗೆ ಜೀವನದಲ್ಲಿ ತುಂಬಾ ಕಷ್ಟ ಇತ್ತು. ಎಲ್ಲರೂ ಹೇಗೆ ತುಂಬ ಕಷ್ಟಪಡ್ತಾ ಇರ್ತೀವಿ, ಹಾಗೆ ನನ್ನ ಜೀವನದಲ್ಲೂ ತುಂಬಾ ಕಷ್ಟ ಆಯಿತು. ನೀವು ನಂಬ್ತಿರೋ ಬಿಡ್ತಿರೋ
ಐ ಡೋಂಟ್ ನೋ ನಾನು ಹೇಳಬೇಕೋ ಬೇಡವೋ, ಬಟ್ ಇಮೋಷ್ನಲ್ ಆಗ್ತಾ ಇದ್ದೀನಿ. ಬಿಕಾಸ್ ಈ ಕಂಪ್ನಿ ನಂಗೆ ಇಷ್ಟೊಂದೆಲ್ಲ ಕೊಟ್ಟಿದೆ. ಒಂದು ಟೈಮಲ್ಲಿ ಅನ್ನಕ್ಕೂ ಕೂಡ ಕಷ್ಟ ಆಗಿತ್ತು. ಇವತ್ತು ನಾನು ಕಲಿತು ಸಾಕಷ್ಟು ಜನ ಗಂಡು ಮಕ್ಳಿಗೆ, ಹೆಣ್ಮಕ್ಳಿಗೆ, ಪ್ರತಿಯೊಬ್ಬರಿಗೂ ಅವ್ರ ಕನಸುಗಳನ್ನ ಕಟ್ಕೊಳ್ಳೋಕ್ಕೆ ದೇವ್ರು ನಂಗೆ ಈ ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದರೆ ಇದು ಮೇನ್ಲಿ ದೇವ್ರ ಆಶೀರ್ವಾದ ಆಗಿರ್ಬೋದು, ನನ್ನ ಹಾರ್ಡ್ ವರ್ಕ್ ಆಗಿರ್ಬೋದು, ಎರಡನ್ನೂ ನೀವು ಕಂಬೈನ್ ಮಾಡಿದ್ರೆ ನಿಮಗೆ ಆಪರ್ಚುನಿಟಿ ಸಿಕ್ಕಿದಾಗ ನೀವು ಉಪಯೋಗಿಸ್ಕೊಂಡು ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ನ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ 100% ಯೂಸ್ ಆಗುತ್ತೆ. ಸೊ ಅವಕಾಶಗಳು ಮತ್ತೆ ಬರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವಕಾಶನ ಉಪಯೋಗಿಸ್ಕೊಳ್ಳಿ. ತುಂಬ ದಿನ ಕಾಯ್ತಾ ಯೋಚನೆ ಮಾಡ್ತಾ ಹೋಗಬೇಡಿ. ಬಿಕಾಸ್ ನಾನು ಜಾಯ್ನ್ ಆದಾಗ ನಾನು ಆಲ್ಮೋಸ್ಟ್ 2.5 ತಿಂಗಳು ತುಂಬಾ ಲಾಂಗ್ ಟೈಮ್ ತೊಗೊಬಿಟ್ಟಿದೆ. ಬಿಕಾಸ್ ನಾನು ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಗೊತ್ತಾದಾಗ ನನಗೆ ತುಂಬ ಟೈಮ್ ತೊಗೋತು ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಮಾಡೋಕ್ಕೆ. ಇವಾಗ ನನಗಿರೋ ರಿಗ್ರೆಟ್ಸ್ ಅದು ಒಂದೇ, ನನಗೆ ಗೊತ್ತಾಗಿದ್ದ ದಿನಾನೇ ಜಾಯ್ನ್ ಆಗಿದ್ದಿದ್ರೆ ಮೇ ಬಿ ನಾನು ಇವತ್ತು 1 ಕೋಟಿ ಮೇಲೋ 1.5 ಕೋಟಿ ಮೇಲೋ ದಾಟ್ಕೊಂಡು ಹೋಗ್ತಾ ಇದೆ ಅಂತ. ಸೊ ನಾಟ್ ಬ್ಯಾಡ್. ಇವತ್ತಿಗೂ ಕೂಡ 88 lakhs rupees ಆಗಿದೆ. ಸದ್ಯದಲ್ಲೇ ವೆರಿ ಸೂನ್ ನಾನು 1 CR ದಾಟ್ಕೊಂಡು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಹೇಳಿದೆ ನಿಮಗೆ, ನಾನು ಹೊಸ ಮನೆ ಕಟ್ತಾ ಇದ್ದೀನಿ. ಸೊ ಮನೆ ವೀಡಿಯೋಸು ಪ್ರತಿಯೊಂದು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಬರ್ತಾ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಸ್ ತಗೊಳ್ಳಿ. ಬ್ಯಾಂಕ್ ಲೈವ್ ಪ್ರೂಫ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ ಕ್ಲಾಸಸ್ ತಗೋತಾ ಇರೋದು ಆಗಿರ್ಬೋದು, ಸ್ಟೂಡೆಂಟ್ಸ್ ಹೇಗೆ ಕಲಿತಾ ಇದ್ದಾರೆ ಅನ್ನೋದಾಗಿರ್ಬೋದು, ಪ್ರತಿಯೊಂದು ನಿಮಗೆ ಲೈವ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ನನ್ನ ವಾಟ್ಸಪ್ ನಂಬರ್ ಸೇವ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ನನ್ನ ವಾಟ್ಸಪ್ ನಂಬರ್ ನೀವು ಸೇವ್ ಮಾಡಿಲ್ಲ ಅಂದರೆ ನಿಮ್ಗೆ ಯಾವುದೇ ಥರದ್ದು ಫ್ಯೂಚರ್ ಅಪ್ಡೇಟ್ ಸಿಗಲ್ಲ. ಸೊ ಲೈಫ್ ಚೇಂಜ್ ಮಾಡ್ಕೊಳ್ಳೋ ಅವಕಾಶ ನಿಮ್ಮ ಕಣ್ಮುಂದೆ ಇದೆ. ಉಪಯೋಗಿಸ್ಕೋತೀರಾ, ಬಿಡ್ತೀರಾ, ಇಲ್ಲ ಹೀಗೆ ಇರ್ತೀನಿ, ಇಲ್ಲ ಜೀವನ ಬದಲಾಯಿಸ್ಕೋತೀನಿ ಅನ್ನೋದು ನಿಮ್ಮ ಕೈಲಿದೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಅಂತ ಹೇಳ್ತಾ ಗುಡ್ ಲಕ್ ಎಲ್ರಿಗೂ. ಸೊ ಪ್ಯಾಕೇಜ್ ನಂಬರ್ 5, 6, 7, 8ನ ನೀವು ತೊಗೊಂಡ್ರೆ ನೀವು ಯಾವುದೇ ಥರದ್ದು ಚೇನ್ ಸಿಸ್ಟಮ್ ಆಗಲಿ, ಮಾರ್ಕೆಟಿಂಗ್ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಷ್ಟಕ್ಕೆ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡದೆ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಬೆಸ್ಟ್ ಪ್ಯಾಕೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಗುಡ್ ಲಕ್.